ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಯುಯುಸಿಎಂಎಸ್ ತಂತ್ರಾಂಶದ ವೆಬ್ಸೈಟ್ ಹ್ಯಾಕ್ ಪ್ರಕರಣದಲ್ಲಿ ಹಲವು ಅನುಮಾನ ವ್ಯಕ್ತವಾಗಿದ್ದವು. ವಿಶ್ವವಿದ್ಯಾಲಯದ ಒಳಗಿನವರ ಕೈವಾಡ ಇದೆ ಎಂಬುದು ಶಂಕಿಸಲಾಗಿದೆ. ಕೋಲಾರ ಜಿಲ್ಲಾ ಪೊಲೀಸರ ಪ್ರಾಥಮಿಕ ತನಿಖೆ ಪ್ರಕಾರ ವೆಬ್ಸೈಟ್ ಹ್ಯಾಕ್ ಆಗಿರುವ ಸಾಧ್ಯತೆ ಕಡಿಮೆ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಹೆಚ್ಚಿನ ತನಿಖೆ ನಡೆಸಲು ಕೋಲಾರದ ಸೈಬರ್ ಅಪರಾಧ ಹಾಗೂ ಮಾದಕ ವಸ್ತುಗಳ ನಿಯಂತ್ರಣ ಠಾಣೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಿದ್ದಾರೆ. ಪೋರ್ಟಲ್ ನಿರ್ವಹಣೆಯಲ್ಲಿ ಯಾವ ರೀತಿ ತೊಡಕು ಉಂಟಾಗಿರುವುದು ಎಂಬುದರ ಬಗ್ಗೆ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಲು ಸೂಚಿಸಿದ್ದಾರೆ. ಕೆಲ ವ್ಯಕ್ತಿಗಳು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ಹಣ ಪಡೆದು ಯುಯುಸಿಎಂಎಸ್ ವೆಬ್ಸೈಟ್ಗೆ ಕನ್ನ ಹಾಕಿ ಅಂಕ ಬದಲಾವಣೆ ಮಾಡುವುದು ಹಾಗೂ ಅನುತ್ತೀರ್ಣರಾದವರನ್ನ ಉತ್ತೀರ್ಣ ಮಾಡಿಸುವ ಕೃತ್ಯದಲ್ಲಿ ತೊಡಗಿರುವುದು ಗೊತ್ತಾಗಿದೆ. ವೆಬ್ಸೈಟ್ ಹ್ಯಾಕ್ ಆಗಿದೆ ಎಂಬುದಾಗಿ ಉತ್ತರ ವಿಶ್ವವಿದ್ಯಾಲಯದ ಕುಲಸಚಿವ ಮೌಲ್ಯಮಾಪನ ಪ್ರೊಫೆಸರ್ ಕೆ ತಿಪ್ಪೇಸ್ವಾಮಿ ಸೈಬರ್ ಠಾಣೆಗೆ ದೂರು ನೀಡಿದ್ದರು. ಕಿಡಿಗೇಡಿಗಳು ಯುಯುಸಿಎಂಎಸ್ ವೆಬ್ಸೈಟ್ಗೆ ಮಧ್ಯರಾತ್ರಿ 12 ಗಂಟೆ ಸಮಯದಲ್ಲಿ ಲಾಗಿನ್ ಆಗಿರುವ ಮಾಹಿತಿ ಇದೆ. ಲಾಗಿನ್ ಆಗಿರುವವರ ಮೊಬೈಲ್ ನಂಬರ್ ಸೇರಿದಂತೆ ಎಲ್ಲ ಮಾಹಿತಿಯನ್ನ ಕುಲಸಚಿವರು ಪೊಲೀಸರಿಗೆ ಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಒಳಗಿನವರೇ ಈ ಕೃತ್ಯ ಎಸಗಿದ್ದಾರೆ ಎಂಬುದಾಗಿ ವಿಶ್ವವಿದ್ಯಾಲಯದ ಕೆಲ ಸಿಬ್ಬಂದಿ ಹಾಗೂ ಮಾಜಿ ಉದ್ಯೋಗಿಗಳು ಹೇಳ್ತಿದ್ದಾರೆ. ಕೆಲ ಅಧಿಕಾರಿಗಳು ತಮ್ಮ ರಕ್ಷಣೆಗಾಗಿ ದೂರು ದಾಖಲಿಸಿದ್ದಾರೆ. ದೊಡ್ಡವರು ಉಳಿದುಕೊಳ್ಳಲು ಚಿಕ್ಕವರು ಸಿಕ್ಕಿ ಬೀಳ್ತಾರೆ ಅಷ್ಟೇ. ಒಳಗಿನವರ ಕೈವಾಡವಿಲ್ಲದೆ ವೆಬ್ಸೈಟ್ ಯೂಸರ್ ಐಡಿ ಪಾಸ್ವರ್ಡ್ ಹೊರಗಿನವರ ಕೈಗೆ ಸಿಗಲ್ಲ ಎಂದು ಆರೋಪಿಸಿದ್ದಾರೆ. ಯುಯುಸಿಎಂಎಸ್ ಸಾಫ್ಟ್ವೇರ್ನ ಕೆಲವೊಂದು ಐಡಿಗಳನ್ನ ಹ್ಯಾಕ್ ಮಾಡಿ ಕೆಲವರು ನಮ್ಮ ಸ್ಟೂಡೆಂಟ್ ಡೇಟಾನ ಮಾಡಿಫೈ ಮಾಡಿದ್ದಾರೆ ಅಂತ ನಮ್ಮ ಹತ್ರ ಕಂಪ್ಲೇಂಟ್ ಬಂತು. ಅದರ ಆಧಾರದ ಮೇಲೆ ನಾವು ಯುಯುಸಿಎಂಎಸ್ ಹೆಡ್ಡಿಂದ ಎಲ್ಲ ಥರದ ಡೀಟೇಲ್ಸ್ ತರಿಸ್ಕೊಂಡು ಡೊಮೈನ್ ಐಡಿಗಳು, ಆಮೇಲೆ ಯಾವತ್ತು ಹ್ಯಾಕ್ ಆಗಿದೆ, ಯಾರ್ಯಾರ ನಂಬರಿಂದ ಹ್ಯಾಕ್ ಆಗಿದೆ, ಯಾವ್ಯಾವ ಇಮೇಲ್ ಐಡಿಯಿಂದ ಅವರು ಹ್ಯಾಕ್ ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ ಕರೆಸ್ಕೊಂಡು ಇತ್ತೀಚೆಗೆ ನಾವು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೀವಿ. ಅದ್ರ ಪ್ರಕಾರ ಪೊಲೀಸ್ನವರು ಆ್ಯಕ್ಷನ್ ತಗೋತಾ ಇದ್ದಾರೆ. ಆದರೂ ಅವರು ಐಡೆಂಟಿಫೈ ಮಾಡಿ ಕೆಲವ್ರನ್ನ ಕರೆದ್ಬಿಟ್ಟು ವಿಚಾರಣೆಗಳು ಒಳಪಡಿಸಿದ್ದಾರೆ. ಎಂಬಿಎ ಹಾಗೂ ಎಂಸಿಎ ಅಂಕಪಟ್ಟಿ ತಿದ್ದುಪಡಿ ಮಾಡುವುದು ವರ್ಷದಿಂದ ನಡೆದಿದೆ ಅಲ್ಲದೆ ನಕಲಿ ಅಂಕಪಟ್ಟಿ ಸಂಬಂಧ ಈವರೆಗೆ ಕ್ರಮ ಆಗಿಲ್ಲ ಎಂದು ದೂರಿದ್ದಾರೆ. ಐಟಿ ಕಾಯ್ದೆ ಹಾಗೂ ಬಿಎನ್ಎಸ್ ಅಡಿ ಎಫ್ಐಆರ್ ದಾಖಲಿಸಲಾಗಿದೆ. ಪ್ರಾಥಮಿಕ ತನಿಖೆ ಪ್ರಕಾರ ಹ್ಯಾಕ್ ಆಗಿರುವ ಸಾಧ್ಯತೆ ಕಡಿಮೆ ಎಂಬುದು ಕಂಡುಬಂದಿದೆ. ಯಾರು ಭಾಗಿಯಾಗಿರಬಹುದು ಎಂಬುದನ್ನು ಪತ್ತೆ ಹಚ್ಚಲು ಸೆಂಟರ್ ಫಾರ್ ಇ ಗವರ್ನೆನ್ಸ್ ಜೊತೆ ಚರ್ಚಿಸಿ ಮಾಹಿತಿ ಪಡೆಯಲಾಗಿದೆ. ಅತಿ ಶೀಘ್ರದಲ್ಲೇ ನಿಜಾಂಶ ಹೊರಬೀಳದು ಕೃತ್ಯ ಎಸಗಿದವರನ್ನ ಬಂಧಿಸುತ್ತೇವೆ ಎಂದು ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ತಿಳಿಸಿದ್ದಾರೆ. ಇವಾಗ ಲಾಗಿನ್ ಐಡಿ ಮತ್ತೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೆಲವರು ಹತ್ರ ಇರುತ್ತೆ. ಎಲ್ಲ ಆಫೀಸ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರ ಹತ್ರ ಇರುತ್ತೆ. ಆದರೆ ಎಲ್ಲಾರ್ಗು ನಾವು ವೆರಿಫೈ ಮಾಡ್ಬೇಕಾಗುತ್ತೆ, ಯಾಕೆ ಮಾಡಿದ್ರು, ಯಾವ ಟೈಮಲ್ಲಿ ಮಾಡಿದ್ರು ಅಂತ. ಇವಾಗ ಇವ್ರಿಗೆ ಇದು ಗಮನ ಬಂದಿರೋದು ಕಳೆದ 15 ದಿನಗಳ ಹಿಂದೆ. ಟೆಕ್ನಿಕಲ್ ಇರೋದ್ರಿಂದ ನಾವು ಎಲ್ಲ ಡೇಟಾನ ಕಲೆಕ್ಟ್ ಮಾಡಿ ನಂತರ